ಬೇಸಿಕಲಿ ಲೀಗಲ್ ರಿಲೇಷನ್ಶಿಪ್ ಅಂತ ಹೇಳಿ ಹೇಳಾಕತ್ತೇವೆ ನಾವು. ಕರಾರುಬದ್ಧ ಸಂಬಂಧ ಐತಿ ಅಂತ ಹೇಳಿ ಹೇಳ್ತೇವೆ. ಲೀಗಲ್ ಮೀನ್ಸ್ whenever a customer opens account with bank, ಕಾಂಟ್ರಾಕ್ಚುಯಲ್ ರಿಲೇಷನ್ಶಿಪ್ ಆಗಿಬಿಡ್ತೈತೆ, ಅವರಿಬ್ಬರ ನಡುವೆ ಅಗ್ರಿಮೆಂಟ್ ಆಗಿಬಿಡ್ತೈತೆ. ಅದಲ್ಲೇ ಅಗ್ರಿಮೆಂಟ್ ಹೆಂಗೆ ಆಗ್ತೈತಿ, ನಾವೇನೇನು ಬರೆದು ಕೊಟ್ಟಿಲ್ಲ ಯಾವುದೋ ಒಂದು ಕಾಗದ ಪತ್ರದೊಳಗೆ, ಬಟ್ ಅಕೌಂಟ್ ಓಪನಿಂಗ್ ಫಾರ್ಮ್ ತುಂಬಿ ಅವರು ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅದಾವ ನಾವು ಒಪ್ಕೊಂಡೇವಿ, ಹಂಗೆ ಕಸ್ಟಮರ್ಗೆ ನಾ ಈ ಸರ್ವಿಸ್ ಕೊಡ್ತೀನಿ ಅಂತ ಹೇಳಿ ನಾವು ಒಪ್ಕೊಂಡಾನ. ಎಲ್ಲೇ ಆದರೂ ಸರಿ ನಾಳೆ ಕೋರ್ಟ್ ಆಫ್ ಲಾದೊಳಗೆ ನಾವು ಸ್ಟ್ಯಾಂಡ್ ಆಗಕ್ಕೆ ಕಾರಣ ಆಗ್ತೈತಿ ಒಂದು ಅಕೌಂಟ್ ಓಪನ್ ಮಾಡಿದ್ಕೊಳ್ಳೇನ. ಇಫ್ ಬೋತ್ ದ ಪಾರ್ಟೀಸ್ ಆರ್ ಅನೇಬಲ್ ಟು ಪರ್ಫಾರ್ಮ್ ದೇರ್ ರೆಸ್ಪೆಕ್ಟಿವ್ ಕೋರ್ಸ್ ಆಫ್ ಆ್ಯಕ್ಷನ್, ತಮ್ಮ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ವಿಫಲ ಆದವು ಅಂತಂದ್ರೆ ಕೋರ್ಟ್ನಾಗ ಅವರು ಸ್ಟ್ಯಾಂಡ್ ಆಗ್ಬೋದು ಅಥವಾ ಕೇಸ್ ಹಾಕ್ಬೋದು ಅಂತ ಹೇಳಿ ಹೇಳ್ತೇವಲ್ಲೇ, ಅದಕ್ಕೆ ಲೀಗಲ್ ರಿಲೇಷನ್ಶಿಪ್ ಐತಿ ಅಂತ ಹೇಳಿ ಹೇಳ್ತೇವೆ. ದೆನ್ ಹೂ ಈಸ್ ಅ ಕಸ್ಟಮರ್ ಆಫ್ ದಟ್ ಬ್ಯಾಂಕ್? ಕಸ್ಟಮರ್ ಅಂತ ಯಾರಿಗೆ ಅಂತೀವಿ? ಕಸ್ಟಮರ್ ಅಂತಂದ್ರೆ ಆ ಬ್ಯಾಂಕಿಂಗ್ ಜೋಡಿ ಖಾತೆ ಹೊಂದಿರಬೇಕು, ರೆಗ್ಯುಲರ್ ಕೋರ್ಸ್ ಆಫ್ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ ಮಾಡ್ತಿರ್ಬೇಕು. ಒಂದು ಏನಾರ ಫೋನ್ ಬಿಲ್ ತುಂಬೋದೈತಿ, ನಾ ಬ್ಯಾಂಕಿಗೆ ಹೋಗೇನಿ ಫೋನ್ ಬಿಲ್ ತುಂಬಂದೇನಿ ಅಂತಂದ್ರೆ ಹಿ ಈಸ್ ನಾಟ್ ಅ ಕಸ್ಟಮರ್ ಆಫ್ ದಟ್ ಬ್ಯಾಂಕ್. ಓಕೆ, ಹಿ ಶುಡ್ ಹ್ಯಾವ್ ಅಕೌಂಟ್. ಆಮೇಲೆ ರೆಗ್ಯುಲರ್ಲಿ ಅವ ಬ್ಯಾಂಕಿನ ಆ್ಯಕ್ಟಿವಿಟೀಸ್ ಮಾಡ್ತಿರ್ಬೇಕು. ಮ್ಯಾಲಿನ ಮೇಲೆ ಹೋಗ್ತಿರ್ಬೇಕಂದ್ರೆ ನಾವು ನನ್ನ ಫ್ರೆಂಡ್ ಅದ, ನಾನು ಅದನ್ನ ಹೋಗಿ ಭೇಟಿಯಾಗಿ ಬರ್ತೀನಿ, ನಾ ಕಸ್ಟಮರ್ ಆದ್ಮೇಲೆ ಬ್ಯಾಂಕಿಂದು ಇಲ್ಲ, ಬ್ಯಾಂಕಿನ ಆ್ಯಕ್ಟಿವಿಟೀಸ್ ಸಂಬಂಧ ನೀವು ಹೋಗಿರ್ಬೇಕಲ್ಲೇ. ಒಂದು ಅಮೌಂಟ್ ಹಾಕಾಕಿರಬೇಕು, ತಗೊಳಕಿರಬಹುದು, ಟ್ರಾನ್ಸ್ಫರಿಂಗ್ ಆಫ್ ದ ಫಂಡ್ ಇರ್ಬೋದು, ATM ಫೆಸಿಲಿಟಿ ಇರ್ಬೋದು, ಸಾಕಷ್ಟು ಫೆಸಿಲಿಟಿಯನ್ನು ಬ್ಯಾಂಕ್ಗಳು ಕೊಡ್ತಿರ್ತಾವೆ. ಅದರೊಳಗೆ ಯಾವುದೋ ಒಂದು ಕಾರ್ಯವನ್ನು ನೀವು ಅವ್ರ ಕಡೆಯಿಂದ ಬೆನಿಫಿಟನ್ನು ನೀವು ತೊಗೋತಿರ್ಬೇಕು ಅಥವಾ ಆ ಕಾರ್ಯದ ಜೊತೆ ಸಂಬಂಧವನ್ನು ಇಟ್ಕೊಂಡಿರ್ಬೋದು ಅಂತ ಹೇಳ್ತೇವೆ. ಬ್ಯಾಂಕ್ಗಳು ಕೊಡ್ತಕ್ಕಂತಹ ಕಾರ್ಯಗಳು ಏನದಾವಲ್ಲ, ಮಾಡ್ತಕ್ಕಂತಹ ಕಾರ್ಯಗಳು ಏನದಾವಲ್ಲ, ಅವನ್ನ ಬೇಸಿಸ್ ಇಟ್ಕೊಂಡ ಬ್ಯಾಂಕರ್ ಕಸ್ಟಮರ್ ರಿಲೇಷನ್ಶಿಪ್ ಆಗ್ತದೆ. ಓಕೆ, ಬ್ಯಾಂಕರ್ ಕಸ್ಟಮರ್ ರಿಲೇಷನ್ಶಿಪ್ ಆಗ್ತದೆ. ಆ ರಿಲೇಷನ್ಶಿಪ್ಪನ್ನು ಎರಡು ಕ್ಲಾಸಿಫಿಕೇಶನ್ ಮಾಡ್ತೀವಿ, ಜನರಲ್ ರಿಲೇಷನ್ಶಿಪ್ ಆ್ಯಂಡ್ ಸ್ಪೆಷಲ್ ರಿಲೇಷನ್ಶಿಪ್ ಅಂತ ಹೇಳಿ. ಸಾಮಾನ್ಯ ಸಂಬಂಧಗಳು ಮತ್ತು ವಿಶೇಷ ಸಂಬಂಧಗಳು ಅಂತ ಹೇಳಿ. ಇನ್ ಜನರಲ್ ರಿಲೇಷನ್ಶಿಪ್ ಅಗೇನ್ ಇಟ್ ಈಸ್ ಕ್ಲಾಸಿಫೈಡ್ ಆಸ್ ಪ್ರೈಮರಿ ರಿಲೇಷನ್ಶಿಪ್ ಆ್ಯಂಡ್ ಸೆಕೆಂಡರಿ ರಿಲೇಷನ್ಶಿಪ್. ಪ್ರಾಥಮಿಕ ಸಂಬಂಧ ಮತ್ತು ಅನುಷಂಗಿಕ ಸಂಬಂಧ ಅಂತ ಹೇಳಿ ಹೇಳ್ತೀವಿ. ಪ್ರಾಥಮಿಕ ಸಂಬಂಧದೊಳಗೆ ಮತ್ತು ಡೆಟರ್ ಕ್ರೆಡಿಟರ್ ರಿಲೇಷನ್ಶಿಪ್. ಅಂಡರ್ ದ್ಯಾಟ್ ಆಲ್ಸೋ ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ರಿಲೇಷನ್ಶಿಪ್. ಒನ್ ಈಸ್ ಬ್ಯಾಂಕರ್ ಆಸ್ ಅ ಡೆಟರ್ ಆ್ಯಂಡ್ ಕಸ್ಟಮರ್ ಆಸ್ ಅ ಕ್ರೆಡಿಟರ್. When customer deposits his amount with bank, automatically banker become debtor and customer become creditor. When customer takes loan from the bank, at that time banker is considered as creditor and customer automatically becomes the debtor. It is the basic relationship, that of a primary relationship. Okay, in the secondary relationship, first is bailor-bailey relationship ಅಂತ ಹೇಳ್ತೀವಿ. ನಿಕ್ಷೇಪಿಕ ಮತ್ತು ನಿಕ್ಷೇಪಿತನ ಸಂಬಂಧ ಅಂತ ಹೇಳಿ ಹೇಳಾಕತ್ತೀವಿ. whenever locker system or any other valuables are kept with the bank, ಆ ಹೊತ್ತಾಗ bailor-bailey relationship ಆಗಾಕತ್ತೈತಿ. when banker is assigned to purchase or sell any of the securities or properties, at that time principal and agent relationship is created. ಯಜಮಾನ ಮತ್ತು ಮಧ್ಯಸ್ಥನ ಸಂಬಂಧ ಆಗ್ತೈತಿ. ಆ ಹೊತ್ತಾಗ ಕಸ್ಟಮರ್ ಏನಾಗ್ತಾನ, ಪ್ರಿನ್ಸಿಪಲ್ ಆಗ್ತಾನ, ಆಮೇಲೆ ಬ್ಯಾಂಕರ್ ಏನೈತಿ ಏಜೆಂಟ್ ಆಗ್ತಾನ, ಮಧ್ಯವರ್ತಿ ಆಗ್ತಾನ. ಮತ್ತು ಯಾವುದರ ಸ್ಪೆಸಿಫಿಕ್ ರೀಸನ್ ಸಂಬಂಧ ಏನಾರ ಕಸ್ಟಮರ್ ಅಮೌಂಟ್ ಇಟ್ಟಿದ್ನೋ ಆ ಹಣ ವಿನಿಯೋಗದ ವೇಳೆನೂ ಸಹ ಏನೈತಿ ಬ್ಯಾಂಕರ್ ಏನಾಗ್ತಾನೆ, ಏಜೆಂಟ್ ಆಗ್ತಾನ, ಆಮೇಲೆ ಕಸ್ಟಮರ್ ಪ್ರಿನ್ಸಿಪಲ್ ಆಗಿ ಅಲ್ಲಿ ಪರಿವರ್ತನೆ ಮಾಡ್ತಾನ. ದೇರ್ ನೆಕ್ಸ್ಟ್ ರಿಲೇಷನ್ ಇಸ್ ಟ್ರಸ್ಟಿ ಆ್ಯಂಡ್ ಬೆನಿಫಿಷಿಯರಿ. ಧರ್ಮದರ್ಶಿ ಮತ್ತು ಫಲಾನುಭವಿಯ ಸಂಬಂಧ ಅಂತ ಹೇಳಿ ಹೇಳ್ತೀವಿ. whenever banker is assigned to safeguard the interest or property of the customer, at that time banker is considered as trustee and customer is beneficiary. Their next relationship is special relationship.
In that banker has some of the right, some of the obligation, some of the duties. ಓಕೆ, ಅದು ಕೆಲವೊಂದಿಷ್ಟು ಹಕ್ಕುಗಳದಾವ, ಕೆಲವೊಂದಿಷ್ಟು ಕರ್ತವ್ಯಗಳದಾವ, ಕೆಲವೊಂದಿಷ್ಟು ಜವಾಬ್ದಾರಿಗಳದಾವ. ಅದರೊಳಗೆ ಫಸ್ಟ್ ಜವಾಬ್ದಾರಿಗಳದಾವ. ಅಲ್ಲೇ ಫಸ್ಟ್ ಒಂದು ಏನಿದೆ ಅಂತಂದ್ರೆ ಆಬ್ಲಿಗೇಷನ್ ಟು ಆನರ್ ದ ಚೆಕ್ಸ್ ಅಂತ ಹೇಳ್ತಾರೆ. ಗ್ರಾಹಕ ಬರೆದಂಥ ಚೆಕ್ಗಳನ್ನು ಅವನು ಗೌರವಿಸಬೇಕು ಅಂತ ಹೇಳ್ತಾರೆ. ಕೆಲವೊಂದಿಷ್ಟು ಕಂಡೀಷನ್ಸ್ ಬರ್ತಾವೆ. ಇನ್ ಫ್ಯೂಚರ್ ಪೀರಿಯಡ್ ಆಫ್ ಟೈಮ್ ನೆಕ್ಸ್ಟ್ ವಿಡಿಯೋದೊಳಗೆ ಐ ವಿಲ್ ಎಕ್ಸ್ಪ್ಲೇನ್ ಅಬೌಟ್ ದ್ಯಾಟ್. ದೇರ್ ನೆಕ್ಸ್ಟ್ ಆಬ್ಲಿಗೇಷನ್ ಟು ಮೇಂಟೈನ್ ಸೀಕ್ರೆಸಿ ಆಫ್ ಕಸ್ಟಮರ್ಸ್ ಅಕೌಂಟ್. ಗ್ರಾಹಕನ ಖಾತೆಯ ಗೌಪ್ಯತೆಯನ್ನು ಕಾಪಾಡುವ ಒಂದು ಜವಾಬ್ದಾರಿ ಬ್ಯಾಂಕರ್ನ ಮೇಲೆ ಐತಿ. ಅಂದ್ರೆ ಇಲ್ಲಿ ರಿಲೇಷನ್ಶಿಪ್ ಐತಿ, ಗಂಡ ಹೆಂಡತಿ ಇದಾರ, ಗಂಡನ ಹೆಂಡತಿಗೆ ಹೇಳ್ತೇನೆ, ಹೆಂಡತಿ ಗಂಡನಿಗೆ ಹೇಳ್ತೇನೆ ಅಂತಲ್ಲ. ಹಂಗನೇ ಏನೈತಿ ಅಂತಂದ್ರೆ ಅಪ್ಪದ ಮಗಗೆ ಹೇಳ್ತೇನೆ, ಮಗಂದ ಅಪ್ಪಗೆ ಹೇಳ್ತೇನೆ ಅಂತಲ್ಲ. ಅಂದ್ರೆ ಫಾದರ್ ರಿಲೇಷನ್ಶಿಪ್ ಅದು ಔಟ್ ಆಫ್ ಬ್ಯಾಂಕ್ ಐತಿ, ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಔಟ್ ಆಫ್ ಬ್ಯಾಂಕ್ ಐತೆ. ಸೊ ಸೀಕ್ರೆಸಿ ಶುಡ್ ಬಿ ಮೇಂಟೈನ್ ಅಬೌಟ್ ದ ಕಸ್ಟಮರ್ಸ್ ಅಕೌಂಟ್. ಕೆಲವೊಂದಿಷ್ಟು ಕ್ಲಾಸ್ ಒಳಗೆ ಏನಾಗ್ತೈತಿ, ಕ್ರೆಡಿಟ್ ಇನ್ಫಾರ್ಮೇಷನ್ ಯಾವಾಗ ಕೊಡಬೇಕಾಗ್ತೈತಿ, ಅಂಡರ್ ಸಮ್ ಆಫ್ ದ ಕ್ಲಾಸಸ್ ಅದೇ ಆ ಹೊತ್ತಿನಾಗ ಅಷ್ಟು ಸೀಕ್ರೆಸಿ ಏನು ಓಪನ್ ಅಪ್ ಮಾಡಬೇಕಾಗ್ತೈತಿ. ಗ್ರಾಹಕನ ಒಂದು ಅಕೌಂಟದ ಡೀಟೇಲ್ಸನ್ನು ಕೊಡುವುದು ಬಾಧ್ಯತೆಯನ್ನು ಹೊಂದಿರ್ತಾನೆ. ಆ ಕೇಸಸ್ ಇರಲಿಲ್ಲ ಅಂತಂದ್ರೆ ಅಲ್ಲಿ ಗ್ರಾಹಕನ ಖಾತೆಯ ವಿವರಣೆ ಯಾರಿಗೂ ಕೊಡೋಕೆ ಬರೋದಿಲ್ಲ. ಮೂರನೇದು ಸ್ವಾಧೀನತಾ ಹಕ್ಕು ಅಂತ ಹೇಳ್ತಾರೆ. ಬ್ಯಾಂಕರ್ಸ್ ರೈಟ್ ಆಫ್ ಲೀವ್, ಸ್ವಾಧೀನತೆ. until unless loan is repaid, he has a right to keep the pledged goods or mortgaged property. ಯಾವುದು ಪ್ರಾಪರ್ಟಿ ಮೇಲೆ, ಗೂಡ್ಸ್ ಮೇಲೆ ಏನು ಸಾಲವನ್ನು ತೊಗೊಂಡಿರ್ತಾನ, ಆ ಒಂದು ಸಾಲದ ಮರುಪಾವತಿಯಾಗದೆ ಏನೈತಿ ಆ ಪ್ರಾಪರ್ಟಿಯನ್ನು ಕಸ್ಟಮರಿಗೆ ಬಳ್ಳಿ ಕೊಡಾಗಿಲ್ಲಮ್ಮ. ಹಿ ಹ್ಯಾಸ್ ದ್ಯಾಟ್ ರೈಟ್. ಆಮೇಲೆ ಬ್ಯಾಂಕರ್ಸ್ ರೈಟ್ ಟು ಸೆಟ್ ಆಫ್, ಖಾತೆಯನ್ನು ಹೊಂದಾಣಿಸುವ ಹಕ್ಕು ಅಂತ ಹೇಳ್ತೇವೆ. ಡೆಬಿಟ್ ವಿತ್ ಕ್ರೆಡಿಟ್ ಹಿ ಕ್ಯಾನ್ ಅಡ್ಜಸ್ಟ್, ಹಿ ಹ್ಯಾಸ್ ದ್ಯಾಟ್ ರೈಟ್, ಬಟ್ ಹಿ ಹ್ಯಾಸ್ ಟು ಇಂಟಿಮೇಟ್ ದ ಕಸ್ಟಮರ್. ಆ್ಯಕ್ಚುಲಿ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಒಳಗೆ ಹೇಳಿಲ್ಲ, ಬಟ್ ಇಟ್ ಈಸ್ ದ ಆಬ್ಲಿಗೇಷನ್ ಆರ್ ಡ್ಯೂಟಿ ಆಫ್ ಅ ಬ್ಯಾಂಕರ್ ಟು ಇಂಟಿಮೇಟ್ ಹಿಸ್ ಕಸ್ಟಮರ್ ಹಿ ಈಸ್ ಸೆಟ್ಟಿಂಗ್ ಆಫ್ ಹಿಸ್ ಅಕೌಂಟ್ಸ್. ಡೆಬಿಟ್ ವಿತ್ ಕ್ರೆಡಿಟ್ ಅಂತ ಹೇಳ್ತೇವೆ. ಯಾವ ಖಾತೆದೊಳಗೆ ಸಾಲದ ಮೊತ್ತವನ್ನು ತುಂಬಿಸ್ಕೊಳಕ್ಕೆ ಯಾವ ಖಾತೆದೊಳಗೆ ಕ್ರೆಡಿಟ್ ಅಮೌಂಟ್ ಇರ್ತೈತಿ ಅದನ್ನು ಅಡ್ಜಸ್ಟ್ ಮಾಡುವ ಒಂದು ಹಕ್ಕು ಅಂತ ಹೇಳ್ತೀವಿ. ದೇ ನೆಕ್ಸ್ಟ್ ಗಾರ್ನಿಶಿಂಗ್ ಆರ್ಡರ್ ಅಂತ ಹೇಳ್ತೀವಿ. ಇಟ್ ಈಸ್ ನಥಿಂಗ್ ಬಟ್ ದ ಎಸ್ಟಾಪಲ್ ಬೈ ದ ಕೋರ್ಟ್ ಅಂತ ಹೇಳ್ತೀವಿ. ಯಾವಾಗ ಕೋರ್ಟ್ ಕಸ್ಟಮರ್ ಅಕೌಂಟ್ ಸ್ಟಾಪ್ ಮಾಡೋಂತ ಹೇಳ್ತೈತಿ, ಆ ಮತ್ತೆ ಬ್ಯಾಂಕರ್ ಹ್ಯಾಸ್ ಡ್ಯೂಟಿ ಟು ಸ್ಟಾಪ್ ದ್ಯಾಟ್ ಅಕೌಂಟ್. ಕಸ್ಟಮರ್ ಅಕೌಂಟನ್ನು ಸ್ಟಾಪ್ ಮಾಡುವ ಅಧಿಕಾರವನ್ನು ಹೊಂದಾನ. ನೆಕ್ಸ್ಟ್ ಸ್ಪೆಷಲ್ ರಿಲೇಷನ್ಶಿಪ್ ಒಳಗೆ ಬ್ಯಾಂಕರ್ಸ್ ರೈಟ್ ಆಫ್ ಅಪ್ರೋಪ್ರಿಯೇಷನ್ ಆಫ್ ಪೇಮೆಂಟ್, ಹಣ ವಿನಿಯೋಗಿಸುವ ಹಕ್ಕು ಬ್ಯಾಂಕರ್ಗೆ ಐತಿ. ನೀವೊಂದು ಬ್ಯಾಂಕಿಂಗ್ ಚೆಕ್ ಕೊಟ್ಟಿರಿ, ಎರಡು ಖಾತೆ ಅದಾವೆ, ಒಂದು ಲೋನ್ ಖಾತೆ ಐತಿ, ಒಂದು ಜಸ್ಟ್ ಐ ಆಮ್ ಸೇಯಿಂಗ್ ದ ಎಕ್ಸಾಂಪಲ್ ಒಂದು ಸೇವಿಂಗ್ಸ್ ಅಕೌಂಟ್ ಐತಿ. ನೀವು ಹೇಳಿಲ್ಲ ಯಾವ ಅಕೌಂಟಿಗೆ ಹಾಕ್ಬೇಕಂತೇಳಿ, ಆ ಹೊತ್ತಿನಾಗ ಅದನ್ನು ಅಡ್ಜಸ್ಟ್ ಮಾಡೋ ಹಕ್ಕು ಅಥವಾ ಆ ಹಣ ವಿನಿಯೋಗಿಸೋ ಹಕ್ಕು ಏನೈತಿ ಬ್ಯಾಂಕರ್ಗೆ ಐತಿ ಅಂತ ಹೇಳಿ ಹೇಳ್ತೇವೆ ನಾವು. ದೇ ನೆಕ್ಸ್ಟ್ ಬ್ಯಾಂಕರ್ಸ್ ರೈಟ್ ಟು ಚಾರ್ಜ್ ದ ಇಂಟ್ರೆಸ್ಟ್ ಆನ್, ಚಾರ್ಜ್ ಅನ್ನೋ ಶಬ್ದ ಯೂಸ್ ಮಾಡಾಕತ್ತೇವೆ ನಾವು. ಚಾರ್ಜ್ ಅಂದ್ರೆ ಯಾವಾಗೂ ನಾವು ತಗೊಳಕತ್ತೇವೆ, ಬೇರೆ ಕಡೆಯಿಂದ ಕೇಳಾಕತ್ತೇವಿ. ಲೋನ್ ಮೇಲೆ ಇಂಟ್ರೆಸ್ಟನ್ನು ವಿಧಿಸುವ ಹಕ್ಕು ಅವಾಗೈತಿ ಅಂತ ಹೇಳ್ತೇವೆ. ದೇರ್ ನೆಕ್ಸ್ಟ್ ಟು ಆಪರೇಟ್ ದ ಅಕೌಂಟ್ಸ್ ಹಿ ಕ್ಯಾನ್ ಚಾರ್ಜ್ ದ ಇನ್ಸಿಡೆಂಟಲ್ ಚಾರ್ಜಸ್. ಅದರ ಖಾತೆಯ ನಿರ್ವಹಣೆಗೆ ಏನು ಖರ್ಚಾಗೈತಲ್ಲ ಅದನ್ನು ಭರಿಸುವ ಒಂದು ಹಕ್ಕನ್ನು ಹೊಂದಾನ ಅಂತ ಹೇಳ್ತೇವೆ. ಲಾಸ್ಟ್ ಒನ್ ಈಸ್ ಲಾ ಆಫ್ ಲಿಮಿಟೇಷನ್. ಲಾ ಆಫ್ ಲಿಮಿಟೇಷನ್ ಕಾಲಾವಧಿ ಮಿತಿ ಕಾನೂನನ್ನು ಅಪ್ಲೈ ಮಾಡುವ ಅಧಿಕಾರ ಅವಾಗೈತಿ ಅಂತ ಹೇಳಿ ಹೇಳ್ತಾರೆ ನಮಗೆ. ಓಕೆ, ದಿಸ್ ಈಸ್ a brief introduction to banker-customer relationship. In my future videos, I will explain in detail about these relationship. Okay, thank you. Like, share and subscribe my channel for